ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 12ನೇ ಎಪಿಸೋಡ್. ಶುರಸೇನನ ಮಗಳು ಕುಂತಿ ಭೋಜನ ಸಾಕು ಮಗಳು ಆದ ಕುಂತಿಯು ಬೆಳೆದು ಮದುವೆ ವಯಸ್ಸಿಗೆ ಬಂದಿದ್ದರು. ಒಂದು ದಿನ ಮಹಾಕೋಪಿಷ್ಠರೆನಿಸಿದ್ದ ದುರ್ವಾಸ ಮುನಿಗಳು ಕುಂತಿಯ ಅತಿಥಿಗಳಾಗಿ ಅವರ ಮನೆಗೆ ಬಂದರು. ಕುಂತಿಯು ತುಂಬ ಜಾಗರೂಕತೆ ವಹಿಸಿ ಅವರು ತನ್ನ ಮನೆಯಲ್ಲಿ ಇದ್ದಷ್ಟು ದಿವಸವೂ ಸತ್ಕರಿಸಿದರು. ಒಮ್ಮೆಯೂ ಅವರು ಕೋಪಿಸಿಕೊಳ್ಳದಂತೆ ನೋಡಿಕೊಂಡರು. ದುರ್ವಾಸರು ಕುಂತಿಯು ನೀಡಿದ ಆದರಾತಿಥ್ಯಗಳನ್ನು ಮೆಚ್ಚಿಕೊಂಡು ಅವರಿಗೆ ಒಂದು ಮಂತ್ರ ಉಪದೇಶಿಸಿದರು. ಮಗು ಕುಂತಿ, ನೀನು ಯಾವ ಯಾವ ದೇವನನ್ನು ಈ ಮಂತ್ರ ಹೇಳಿ ಕರೆಯುವೆಯೋ ಆಯಾ ದೇವನ ಪ್ರಭಾವದಿಂದ ನಿನಗೆ ಪುತ್ರನು ಜನಿಸುವನು ಎಂದು ಹೇಳಿ ಹೊರಟು ಹೋದರು. ಮಂತ್ರದಿಂದ ಮಕ್ಕಳಾಗುತ್ತವೆಯೇ? ಇದು ಹೇಗೆ ಸಾಧ್ಯ? ಆದರೂ ಮಹರ್ಷಿಗಳ ಮಾತು ಸುಳ್ಳಾಗುತ್ತದೆಯೇ? ಏಕೆ ಪರೀಕ್ಷಿಸಿ ನೋಡಬಾರದು? ಹೀಗೆಲ್ಲ ಆಲೋಚಿಸಿದ ಕುಂತಿ ಆ ಸಮಯಕ್ಕೆ ತಾನಿನ್ನು ಕನ್ಯೆ ಎಂಬುದನ್ನು ಮರೆತು ಮಹರ್ಷಿ ಉಪದೇಶಿಸಿದ ಮಂತ್ರವನ್ನು ಹೇಳಿದರು. ಸೂರ್ಯದೇವನನ್ನು ಆಹ್ವಾನಿಸಿದರು. ದುರ್ವಾಸರ ಮಂತ್ರಶಕ್ತಿ ಸಾಮಾನ್ಯವಾದುದಲ್ಲ. ಕುಂತಿ ಮಂತ್ರ ಹೇಳಿ ನಿಲ್ಲಿಸುತ್ತಿದ್ದಂತೆ ಅಲ್ಲಿ ಸೂರ್ಯದೇವರು ಪ್ರತ್ಯಕ್ಷ ಆದರು. ಒಂದು ಶಿಶುವು ಜನಿಸಿತು. ಆ ಮಗುವು ಕರ್ಣಕುಂಡಲಗಳಿಂದ ಕವಚದಿಂದಲೂ ಶೋಭಿಸುತ್ತಿತ್ತು. ನಂತರ ಸೂರ್ಯದೇವರು ಅದೃಶ್ಯರಾದರು. ಕುಂತಿಗೆ ತಾನು ಅಪವಾದಕ್ಕೀಡಾಗುವೆನೆಂಬ ಭಯವು ಉಂಟಾಯಿತು. ತಾನು ಮಾಡಿದ ಅಪಚಾರ ಬಂಧುಗಳಿಗೇನಾದರೂ ತಿಳಿದರೆ ಹೀಯಾಳಿಸಿ ಮಾತನಾಡುವರು. ಕಂಗೆಟ್ಟ ಕುಂತಿ ಮುದ್ದಾಗಿದ್ದ ಮಗುವನ್ನು ಒಂದು ಪೆಟ್ಟಿಗೆಯಲ್ಲಿ ಭದ್ರವಾಗಿ ಇಟ್ಟು ನದಿಯಲ್ಲಿ ತೇಲಿಬಿಟ್ಟರು. ಬಹುಕಾಲದಿಂದ ಮಕ್ಕಳಿಲ್ಲದ ಅಧಿರಥನೆಂಬ ಸೂತನಾಯಕನಿಗೆ ಆ ಪೆಟ್ಟಿಗೆಯು ಮರುದಿನವೇ ಸಿಕ್ಕಿ ಅವನು ಆ ಪೆಟ್ಟಿಗೆಯಲ್ಲಿದ್ದ ಮಗುವನ್ನು ಎತ್ತಿಕೊಂಡು ಹೋಗಿ ತನ್ನ ಪತ್ನಿಗೆ ಕೊಟ್ಟನು. ಆ ಸೂತ ಪತ್ನಿ ರಾಧೆ ಅದನ್ನು ತನ್ನ ಮಗುವೇ ಎಂದು ಭಾವಿಸಿ ಸಾಕತೊಡಗಿದರು. ಇಬ್ಬರು ಮಗುವನ್ನು ವಸುಶೇನ ಎಂದು ಕರೆದರು. ಹಾಗೆಂದರೆ ಐಶ್ವರ್ಯದೊಂದಿಗೆ ಹುಟ್ಟಿದ್ದು ಎಂದು ಅರ್ಥ. ಆದರೆ ಮುಂದೆ ಆ ಮಗುವಿಗೆ ಕರ್ಣ ಎಂಬ ಹೆಸರು ನಿಂತು ಹೋಯಿತು. ಕುಂತಿ ಮಗುವನ್ನು ತೇಲಿಬಿಟ್ಟು ಅರಮನೆಗೆ ಸೇರಿಕೊಂಡರು. ಅವರು ಮಹಾರೂಪವತಿಯಾಗಿದ್ದರು. ಅವರ ಮುಖದಲ್ಲಿ ದಿವ್ಯವಾದ ತೇಜಸ್ಸು ಇದ್ದಿತು. ಅವರನ್ನು ಮದುವೆಯಾಗಬೇಕೆಂದು ಅನೇಕ ರಾಜರು ನಾ ಮುಂದು ತಾ ಮುಂದು ಎಂದು ಹಾತೊರೆಯುತ್ತಿದ್ದರು. ಮದುವೆಯ ವಯಸ್ಸಿಗೆ ಬಂದಿದ್ದ ಕುಂತಿಯ ಸ್ವಯಂವರದ ಏರ್ಪಾಟು ಮಾಡಿದ ಕುಂತಿಭೋಜ. ನಿಶ್ಚಯಿಸಿದ ದಿನದಂದು ಸ್ವಯಂವರಕ್ಕೆ 100 ರಾಜಕುಮಾರರು ಬಂದರು. ಸ್ವಯಂವರ ಮಂಟಪದಲ್ಲಿ ಪಾಂಡುವೂ ಇದ್ದನು. ಅವರು ಆ ಇಡೀ ಮಂಟಪದಲ್ಲಿ ಸೂರ್ಯನಂತೆ ಕಂಗೊಳಿಸುತ್ತಿದ್ದರು. ರಾಜಸಭೆಗೆ ಅವರ ಇರುವಿಕೆಯಿಂದಾಗಿ ಕಳೆ ಬಂದಿತು. ಕುಂತಿಯು ಪುಷ್ಪಮಾಲೆಯೊಡನೆ ಸ್ವಯಂವರ ಮಂಟಪವನ್ನು ಪ್ರವೇಶಿಸಿದಾಗ ಅವರಿಗೆ ಪಾಂಡುರಾಜ ಕಾಣಿಸಿದರು. ಅವನನ್ನೇ ತನ್ನ ಪತಿಯನ್ನಾಗಿ ಪಡೆಯಬೇಕೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಪಾಂಡುರಾಜನ ಕೊರಳಿಗೆ ಮಾಲೆ ಹಾಕಿದರು. ತನ್ನ ಮಗಳು ಇಷ್ಟಪಟ್ಟ ವರನಿಗೆ ಕುಂತಿಭೋಜನು ಕುಂತಿಯನ್ನು ಕೊಟ್ಟು ವೈಭವದಿಂದ ವಿವಾಹ ಮಾಡಿದನು. ವಾಹನಾದಿಗಳನ್ನು ಅಳಿಯನಿಗೆ ಉಡುಗೊರೆಯಾಗಿ ಕೊಟ್ಟು ಪರಿವಾರದೊಡನೆ ಹಸ್ತಿನಾಪುರಿಗೆ ಕಳುಹಿಸಿಕೊಟ್ಟನು. ರಾಜ ಪರಿವಾರದವರು ಪಾಂಡುರಾಜನು ಕುಂತಿಯೊಡನೆ ಹಸ್ತಿನಾಪುರ ಪ್ರವೇಶಿಸುತ್ತಿದ್ದಂತೆಯೇ ಆದರದಿಂದ ಬರಮಾಡಿಕೊಂಡರು. ಪಾಂಡುವು ಕುಂತಿಯೊಡನೆ ಸಂತೋಷದಿಂದ ಇರತೊಡಗಿದನು. ಭೀಷ್ಮನು ಪಾಂಡುವಿಗೆ ಮತ್ತೊಂದು ಮದುವೆ ಮಾಡಲು ಇಚ್ಛಿಸಿದನು. ಇದರ ಬಗೆಗೆ ಮೊದಲೇ ವಿದುರನೊಂದಿಗೆ ಚರ್ಚಿಸಿಯೂ ಇದ್ದನು. ಮದ್ರರಾಜನಾದ ಶಲ್ಯನ ತಂಗಿ ಮಾದ್ರಿಯನ್ನು ಪಾಂಡುವಿಗೆ ತಂದುಕೊಳ್ಳಲು ಆಲೋಚಿಸಿದನು. ಸ್ವತಃ ತಾನೇ ಮದ್ರ ದೇಶಕ್ಕೆ ಪರಿವಾರದೊಡನೆ ಹೋಗಿ ಶಲ್ಯನನ್ನು ಕಂಡು ತಂಗಿ ಮಾದ್ರಿಯನ್ನು ಪಾಂಡು ಮಹಾರಾಜನಿಗೆ ಮದುವೆ ಮಾಡಿಕೊಡಬೇಕಾಗಿ ಕೇಳಿಕೊಂಡರು. ಶಲ್ಯನು ಸಮ್ಮತಿಸಿದನಾದರೂ ಕುಲಪದ್ಧತಿಯಂತೆ ಕನ್ಯಾಶುಲ್ಕ ಕೊಡಬೇಕೆಂದು ಒತ್ತಾಯ ತಂದನು. ಭೀಷ್ಮನು ಅದಕ್ಕೆ ಇಲ್ಲವೆನ್ನಲಿಲ್ಲ. ಸಂಪ್ರದಾಯದಂತೆ ನಡೆದುಕೊಳ್ಳುವುದಕ್ಕೆ ಒಪ್ಪಿ ಅಧಿಕ ಸುವರ್ಣ ನಾಣ್ಯಗಳನ್ನು, 1000 ಆನೆ, ರಥ, ನವರತ್ನಗಳನ್ನು ಕನ್ಯಾಶುಲ್ಕವಾಗಿ ಶಲ್ಯನಿಗೆ ಸಮರ್ಪಿಸಿದನು. ಇದರಿಂದ
ತೃಪ್ತನಾದ ಶಲ್ಯರಾಜನು ತನ್ನ ತಂಗಿ ಮಾದ್ರಿಯನ್ನು ಹಸ್ತಿನಾಪುರಕ್ಕೆ ಕರೆತಂದು ಶುಭ ಮುಹೂರ್ತದಲ್ಲಿ ಪಾಂಡುವಿಗೆ ಕೊಟ್ಟು ವಿವಾಹವನ್ನು ನೆರವೇರಿಸಿದರು. ಇದರಿಂದ 2 ವಂಶಗಳು ಪರಸ್ಪರವಾಗಿ ಸಂಬಂಧ ಬೆಳೆಸಿದಂತಾಗಿತ್ತು. ಪಾಂಡು ತನ್ನ 2 ಹೆಂಡತಿಯರಾದ ಕುಂತಿ ಮತ್ತು ಮಾದ್ರಿಯರೊಂದಿಗೆ ಸುಖವಾಗಿ ಕಾಲ ಕಳೆಯುತ್ತಿದ್ದರು. ಮಾದ್ರಿಗೆಂದೇ ಪ್ರತ್ಯೇಕ ಅರಮನೆಯನ್ನು ಕಟ್ಟಿಸಿಕೊಟ್ಟನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.